ನಮಸ್ಕಾರ ವೀಕ್ಷಕರೇ, ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಈ ವಿಡಿಯೋದಲ್ಲಿ ನಿಮಗೆ ಉಚಿತವಾಗಿ 60,000 ಹಣ ಆದರೆ ಸಿಗುತ್ತೆ. ನೀವೊಂದು ಕಾರ್ಡ್ ಆದರೆ ಮಾಡಿಸಿರ್ಬೇಕು. ಯಾವ ಕಾರ್ಡಿಂದ ನಿಮಗೆ ಉಚಿತ 60,000 ಹಣ ಸಿಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಯಾಕಂದರೆ ಮಾರ್ನಿಂಗಿಂದ ಸಾಕಷ್ಟು ಕಾಮೆಂಟ್ಸ್ ಆದರೆ ಬರ್ತಾನೆ ಇತ್ತು. ಏನಂತ ಅಂದರೆ ಉಚಿತವಾಗಿ 60,000 ಸಿಗುತ್ತಂತೆ, ಇದ್ರ ಬಗ್ಗೆ ನೀವು ಅಪ್ಡೇಟ್ ತಿಳಿಸ್ಕೊಡಿ ಅಂತ ಸಾಕಷ್ಟು ಜನ ಕೇಳ್ತಿದ್ರು. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನಿಮಗೆ ಉಚಿತವಾಗಿ 60,000 ಹಣ ಹೇಗೆ ಸಿಗುತ್ತೆ ಏನು ಅನ್ನುವಂಥದ್ದು. ಅದಕ್ಕೂ ಮುಂಚೆ ಯಾರ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಏನಂತ ಅಂದರೆ, ಸಾಕಷ್ಟು ಜನ ಕೇಳ್ತಾನೆ ಇರುವಂತಹ ಪ್ರಶ್ನೆ ಏನಂದರೆ, ನಮಗೆ ಉಚಿತವಾಗಿ 60,000 ಹಣ ಸಿಗುತ್ತಂತೆ. ಇದು ಯಾವ ರೀತಿಯಾಗಿ ನಮಗೆ ಉಚಿತವಾಗಿ 60,000 ಹಣ ಆದರೆ ಸಿಗುತ್ತೆ ಅಂತ ಸಾಕಷ್ಟು ಜನ ಕೇಳ್ತಿದ್ರು. ಅದರಿಂದ ನಿಮಗೆ ಇಲ್ಲಿ ವಿತ್ ಪ್ರೂಫ್ ಸಮೇತ ತೋರಿಸ್ತೀನಿ. ಆ ಒಂದು ವೆಬ್ಸೈಟ್ಗೆ ಹೋಗಿನೇ ಆ ಒಂದು ವೆಬ್ಸೈಟಲ್ಲೇ ಕೊಟ್ಟಿರುವ ರೀತಿಯಲ್ಲಿ ನಿಮಗೆ ತೋರಿಸ್ತೀನಿ ಎಷ್ಟು ಹಣ ಕೊಡ್ತಿದ್ದಾರೆ, ಏನು ಉಚಿತವಾಗಿ ಯಾವ ರೀತಿ 60,000 ಹಣ ಸಿಗುತ್ತೆ ಅಂತ. ನೋಡಿ, ಇಲ್ಲಿ ಡೈರೆಕ್ಟಾಗಿ ನಿಮಗೆ ತೋರಿಸ್ತೀನಿ. ಮೊದಲನೇದಾಗಿ ಈ ಒಂದು ಸೌಲಭ್ಯ ಯಾರಿಗೆ ಸಿಗುತ್ತೆ ಅಂದರೆ, ಲೇಬರ್ ಕಾರ್ಡ್ ಯಾರ ಹತ್ರ ಇರುತ್ತೋ ಅಂಥವರಿಗೆ ಈ ಒಂದು ಸೌಲಭ್ಯ ಆದರೆ ಸಿಗುತ್ತೆ. ಯಾರ ಹತ್ರ ಆದರೆ ಲೇಬರ್ ಕಾರ್ಡ್ ಇರುತ್ತೋ, ಕಾರ್ಮಿಕರ ಕಾರ್ಡ್ ಇರುವವರಿಗೆ ಈ ಒಂದು ಸೌಲಭ್ಯ ಆದರೆ ಇದೆ. ನೋಡಿ, ಈ ಒಂದು ಸೌಲಭ್ಯದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. 60,000 ಯಾವೊಂದು ಸೌಲಭ್ಯಗಳಿಗೆ ಕೊಡ್ತಿದ್ದಾರೆ ಅಂತ. ಮದುವೆ ಸಹಾಯಧನ, ಗೃಹಲಕ್ಷ್ಮಿ ಬಾಂಡ್, ನಿಯಮ 49, ನೋಂದಾಯಿತ ಕಟ್ಟಡ ಕಾರ್ಮಿಕರ ಮೊದಲ ಮದುವೆ ಅಥವಾ ಅವಳ ಅವಲಂಬಿತರ ಮದುವೆಗೆ ನೀಡುವ ಸಹಾಯಧನ, ಮಂಡಳಿಯ ಕಾರ್ಯದರ್ಶಿಯ ಅಥವಾ ಮಂಡಳಿಯ ಪರವಾಗಿ ನೇಮಕವಾದ ಅಧಿಕೃತ ಅಧಿಕಾರಿಯು ನೋಂದಾಯಿತ ಕಾರ್ಮಿಕರಿಂದ ಅರ್ಜಿಯನ್ನು ಸ್ವೀಕರಿಸಿ ಫಲಾನುಭವಿಯ ಮೊದಲನೇ ಮದುವೆಗೆ ಅಥವಾ ಅವಳ 2 ಅವಲಂಬಿತ ಮಕ್ಕಳಿಗೆ ಮದುವೆಯ ವೆಚ್ಚವನ್ನು ಭರಿಸಲು ಸಹಾಯಧನವಾಗಿ 60,000 ರೂಗಳನ್ನಾದರೆ ನೀಡುತ್ತೆ. ಓಕೆನಾ? 60,000 ಹಣ ಆದರೆ ಸಿಗುತ್ತೆ. ಯಾರ್ಯಾರಿಗೆ ಹಣ ಸಿಗುತ್ತೆ ಅಂತ ಕೇಳೋದಾದ್ರೆ, ಇಲ್ಲಿ ಗಂಡು ಮಕ್ಕಳಾದರೂ ಸಿಗುತ್ತೆ, ಹೆಣ್ಣು ಮಕ್ಕಳಿಗಾದರೂ ಈ ಒಂದು ಹಣ ಆದರೆ ಸಿಗುತ್ತೆ. ಇದರಲ್ಲಿ ನಿಮಗೆ ಈ ಕೆಳಕಂಡ ಷರತ್ತುಗಳನ್ನು ಪೂರೈಸಿದಾಗ ಮಾತ್ರ ಸಹಾಯಧನವನ್ನು ಮಂಜೂರು ಮಾಡಬೇಕಾಗುತ್ತದೆ ಅಂತ ತಿಳಿಸಿದ್ದಾರೆ. ನೋಂದಾಯಿತ ಕಟ್ಟಡ ಕಾರ್ಮಿಕನು ಮದುವೆಯ ಸಹಾಯಧನ ಪಡೆಯಲು ಮದುವೆಯಾದ ದಿನಾಂಕದಿಂದ ನೋಂದಣಿಯಾದ ದಿನಾಂಕದವರೆಗೆ 1 ವರ್ಷ ಸದಸ್ಯತ್ವವನ್ನು ಪೂರೈಸಿರಬೇಕು. ಈಗ ನೀವು ಫಾರ್ ಎಕ್ಸಾಂಪಲ್ ನಾಳೆ ಮದುವೆ ಆಗ್ತಿದ್ದೀರಂದ್ರೆ ಇವತ್ತು ಏನಾದರೂ ಅರ್ಜಿ ಸಲ್ಲಿಕೆ ಮಾಡಿದ್ರೆ ಅದು ನಿಮಗೆ ಅಪ್ಲಿಕೇಬಲ್ ಆಗಲ್ಲ. ನೀವು ಅರ್ಜಿ ಹಾಕಿ 1 ವರ್ಷ ಆದರೂ ಆಗಿರ್ಬೇಕಂದ್ರೆ ಲೇಬರ್ ಕಾರ್ಡ್ ಮಾಡಿಸಿ ನಿಮ್ದು 1 ವರ್ಷ ಆದರೂ ಆಗೇ ಆಗಿರ್ಬೇಕು. ಇಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕನ ಕುಟುಂಬವು 2 ಬಾರಿ ಮಾತ್ರ ಸಹಾಯಧನ ಪಡೆಯಲು ಅರ್ಹರಾಗಿರುತ್ತಾರೆ. ನೋಡಿ, ಇಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕನ ಕುಟುಂಬವು 2 ಬಾರಿ ಮಾತ್ರ ಇಲ್ಲಿ ಸಹಾಯಧನ ಪಡೆಯೋಕ್ಕೆ ಅವಕಾಶ ಇರುತ್ತೆ. ಓಕೆನಾ? ನೋಂದಾಯಿತ ಕಟ್ಟಡ ಕಾರ್ಮಿಕನ ಮಗ ಅಥವಾ ಮಗಳು ಮದುವೆ ಸಹಾಯಧನವನ್ನು ಪಡೆಯಲು ವಿವಾಹ ನಿಯಮದಡಿ ಸೂಚಿಸಿರುವ ವಯಸ್ಸನ್ನು ಹೊಂದಿರಬೇಕು. ಮತ್ತೆ ವಿವಾಹ ನೋಂದಣಾ ಅಧಿಕಾರಿಯಿಂದ ಪಡೆದ ವಿವಾಹ ನೋಂದಣಾ ಪತ್ರವನ್ನು ಅರ್ಜಿಯೊಂದಿಗೆ ಸಲ್ಲಿಸಬೇಕು. ಮತ್ತೆ ಪೂರಕ ದಾಖಲಾತಿಗಳು ಏನೇನು ಬೇಕು ಅಂತ. ಫಲಾನುಭವಿಯೆಂದು ನೋಂದಣಿಯಾಗಿ 1 ವರ್ಷದ ನಂತರ ಅರ್ಜಿಯನ್ನು ಸಲ್ಲಿಸುವುದು. ಮಂಡಳಿಯಿಂದ ನೀಡಲಾದ ಮೂಲ ಗುರುತಿನ ಚೀಟಿ, ಉದ್ಯೋಗ ದೃಢೀಕರಣ ಪತ್ರ, ಬ್ಯಾಂಕ್ ಖಾತೆ ವಿವರಗಳು, ವಿವಾಹ ನೋಂದಣಾಧಿಕಾರಿಗಳಿಂದ ಪಡೆದ ವಿವಾಹ ನೋಂದಣಾ ಪತ್ರ, ಮದುವೆಯ ಆಮಂತ್ರಣ ಪತ್ರ, ಮದುವೆ ಕರ್ನಾಟಕ ರಾಜ್ಯದ ಹೊರಗೆ ಜರುಗಿದ್ದಲ್ಲಿ ಅಫಿಡವಿಟ್ ಸಲ್ಲಿಸುವುದು, ಮದುವೆ ರೇಷನ್ ಕಾರ್ಡ್, ಮದುವೆಯಾಗಿ 6 ತಿಂಗಳೊಳಗೆ ಅರ್ಜಿಯನ್ನು ಸಲ್ಲಿಸುವುದು, ಅನ್ವಯಿಸುವ ವಿಧಾನ, ಅರ್ಜಿದಾರರು ಅರ್ಜಿಯನ್ನು ಸಲ್ಲಿಸುವುದು, ನೋಂದಣಾಧಿಕಾರಿಗಳಾದ ಹಿರಿಯ ಕಾರ್ಮಿಕ ನಿರೀಕ್ಷಕರಿಂದ ಪರಿಶೀಲನೆ, ಕಾರ್ಮಿಕ ಅಧಿಕಾರಿಯವರಿಂದ ಪರಿಶೀಲನೆ ಮತ್ತು ಅನುಮೋದನೆ. ಓಕೆನಾ? ಈ ರೀತಿಯಾಗಿ ನಿಮ್ಗೆ 60,000 ಸಿಗ್ತಿದೆ. ಇದು ನೀವು ಸಾಕಷ್ಟು ಜನ ಯಾವ ರೀತಿ ಕನ್ಫ್ಯೂಸ್ ಆಗಿದ್ರೆ, ಎಲ್ಲರಿಗೂ ಸಿಗುತ್ತೆ, ನಾರ್ಮಲ್ ಆಗಿರೋರು ಎಲ್ಲರೂ ಮನೆಯಲ್ಲಿ ಯಾರು ಇರ್ತೀರ ಎಲ್ಲರಿಗೂ 60,000 ಹಣ ಆದರೆ ಸಿಗುತ್ತೆ ಅಂತ ನೀವು ಥಿಂಕ್ ಮಾಡ್ತಿದ್ದೀರಾ. ಅದು ತಪ್ಪು. ನೋಡಿ, ಇಲ್ಲಿ ಯಾರಿಗೆ 60,000 ಸಿಗುತ್ತೆ ಅಂತ ನಿಮಗೆ ಪ್ರೂಫ್ ಸಮೇತ ತಿಳಿಸ್ಕೊಟ್ಟಿದ್ದೀನಿ. ಇದು ಅಪ್ಡೇಟ್. ಸಿಗೋಣ ನೆಕ್ಸ್ಟ್ ವಿಡಿಯೋ.